ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೆಂಡಿಂಗ್ ಆಗಿರೋ ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು 3 ಸ್ಟೆಪ್ಸಲ್ಲಿ ಮುಗ್ದೋಗುತ್ತೆ. ಬಟ್ ತುಂಬ ಫಿನಿಶಿಂಗು ಅಥವಾ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅಂತೂ. ಈ ಡಿಸೈನ್ನ ಈ ವಿಡಿಯೋದಲ್ಲಿ ನಾನು ಇವತ್ತು ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಫಾಲೋ ಮಾಡ್ತಾ ನೀವು ಸಹ ನಿಮ್ಮ ಸೀರೆಗೆ ಹಾಕ್ಕೊಳ್ಳಿ. ನೋಡಿ, ಮೊದಲಿಗೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ಈ ರೀತಿಯಾಗಿ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡನ್ನು ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ್ದಾದಮೇಲೆ ನಾನು 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಹಾಕ್ಕೊಂಡು ಕ್ರೋಶ ಮೇಲಿಂದ ಥ್ರೆಡನ್ನು ತಗೊಂಡು ಈ ರೀತಿಯಾಗಿ ಕ್ರಾಸಾಗಿ ಇಡ್ತಾ ಇದ್ದೀನಿ. ಕ್ರಾಸಾಗಿಟ್ಟು ಅಲ್ಲಿಂದ ನಾನು ಥ್ರೆಡನ್ನು ಹೊರಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡು ಈ ರೀತಿಯಾಗಿ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮಾಡಿದ್ದಾದಮೇಲೆ ಈಗ ನಾನು ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಚೈನ್ಸ್ ಹಾಕ್ಕೊಂಡು ಒಂದು ಸ್ಲ್ಯಾಂಟಿಂಗ್ ಕಂಬ ಹಾಕ್ಕೊಂಡಿದ್ದಾದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಥ್ರೆಡನ್ನು ಹೊರಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾದ ಬೀಡನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೋಟಲಿ ಒಂದು ಚೈನು, ಒಂದು ಬೀಡ್ ಲಾಕು ಮತ್ತು ಒಂದು ಚೈನ್ ಹಾಕ್ಕೊಂಡಿದ್ದಾದಮೇಲೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ ಏನು ನಾನು ಕಂಬ ಹಾಕ್ಕೊಂಡಿದ್ದೆ ಅದನ್ನು ಬೇಸ್ ಲೈನ್ ಆಗಿ ಮಾಡಿಕೊಂಡು ಫಸ್ಟು 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡು ಈ ರೀತಿಯಾಗಿ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಿ ನಾನು ಈಗ 5 ಕಂಬನ ಮಾಡ್ಕೊಳ್ತೀನಿ. ಎಲ್ಲ ಯೂನಿಫಾರ್ಮ್ ಆಗಿ ಒಂದೇ ರೀತಿಯಲ್ಲಿ ಒಂದೇ ಹೈಟಲ್ಲಿ ಬರಬೇಕು. ಅವಾಗ ಮಾತ್ರ ಇದು ಬೇಸ್ ಲೈನ್ ತುಂಬ ಚೆನ್ನಾಗಿ ಬರುತ್ತೆ. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ ಒಂದು ಮಾಡಿಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು 5 ಕಂಬನ ಮಾಡ್ಕೊಳ್ತೀನಿ. ಈಗ 4ನೇದು ಮತ್ತು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ಕಂಬದಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ ಒಂದು ಮಾಡಿಕೊಂಡು ಒಂದು ಕಂಬ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಯೂನಿಕ್ ಆಗಿ ಎಲ್ಲ ಕಂಬಗಳು ಒಂದೇ ರೀತಿ ಬಂದಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕಂಟಿನ್ಯೂಷನು ಕ್ರೋಶ ಮೇಲಿಂದ ಇದೇ ರೀತಿ ಥ್ರೆಡನ್ನು ತಗೊಂಡು ನೋಡಿ ಈ ರೀತಿಯಾಗಿ ಮತ್ತೆ ಸ್ಲ್ಯಾಂಟಿಂಗ್ ಆಗಿ ಇಡಬೇಕು. ಸ್ಲ್ಯಾಂಟಿಂಗ್ ಆಗಿಟ್ಟು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೇಮ್ ಪ್ರೊಸೀಜರ್ ಕಂಬನ ಮಾಡಿದ್ದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡಿದ್ದಾದಮೇಲೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ಕಂಬಗೆ ಮತ್ತೆ ನಾವು ಕಂಬಗಳನ್ನ ಮಾಡ್ಕೊಬೇಕು. 1 2 3 4 5 ಇದೇ ರೀತಿ ನಾವು ಕಂಬಗಳೆಲ್ಲ ಯೂನಿಫಾರ್ಮ್ ಆಗಿ ಬರೋ ಥರ ಹಾಕ್ಕೊಂಡು ನೀಟಾಗಿ ಬೇಸ್ ಲೈನು ಈ ರೀತಿಯಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂಷನ್ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿ ಇಡಬೇಕು. ಸ್ಲ್ಯಾಂಟಿಂಗ್ ಆಗಿಟ್ಟು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ ಒಂದು ಮಾಡಿಕೊಂಡು ಇದೇ ರೀತಿ ಒಂದು ಚೈನು, ಒಂದು ಬೀಡು, ಒಂದು ಚೈನು ಮತ್ತು 5 ಕಂಬಗಳು ಹಾಕ್ಕೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಬೇಸ್ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಒಂದು ಆರ್ಚ್ ಬರೋ ಥರ ನಾನು ಎಷ್ಟು ಬೇಕೋ ಗ್ಯಾಪು ಅಷ್ಟು ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫೈನಲ್ ಆಗಿ ಈ ರೀತಿಯಾಗಿ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಈ ರೀತಿಯಾಗಿ ನೀಟಾಗಿ ಇಡಬೇಕು. ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಇದನ್ನು ಲಾಕ್ ಮಾಡ್ಕೋಬೇಕು. ಕಂಟಿನ್ಯೂಷನ್ ನಾನು ಏನು ಹೇಳ್ಕೊಟ್ಟಿದ್ದೆ ಅದೇ ರೀತಿ ಆಗುತ್ತೆ. ಎಂಡಿಂಗ್ ಹೇಗೆ ಬರಬೇಕು ಅಂತ ನೋಡಿ, ಈ ರೀತಿಯಾಗಿ ಏನಿದೆ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಂಬಿಡ್ಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ನೀಟಾಗಿ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ, ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ಗೋಸ್ಕರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನಾನು ಯಾವುದೇ ರೀತಿ ಎಂಡ್ ಮಾಡ್ದಿರ ಇಲ್ಲಿ ಏನು ನೋಡಿ ಇಲ್ಲಿ ಕಂಬಗಳ ಮೇಲೆ ಏನು ಗ್ಯಾಪ್ ಕಾಣುತ್ತೆ ಆ ಗ್ಯಾಪ್ ಮೇಲೆಲ್ಲ ನಾನು ಈ ರೀತಿಯಾಗಿ ನೀಟಾಗಿ ಸಿಂಗಲ್ ಕ್ರೋಶಸ್ ಹಾಕ್ಕೊಳ್ತಾ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಿ 6 ಬರುತ್ತೆ. 5 ಕಂಬ
ನೋಡಿ 4ನೇದು ಹಾಕ್ತಾ ಇದ್ದೀನಿ. ಈ ಕಂಬದ ಮೇಲೆ ಗ್ಯಾಪ್ ಏನಿರುತ್ತೆ ಅದ್ರ ಮೇಲೆಲ್ಲ ಸಿಂಪಲ್ ಆಗಿ ಗ್ಯಾಪ್ ಇರುತ್ತೆ, ಅಲ್ಲೆಲ್ಲ ನಾವು ನೀಟಾಗಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಫಿಲ್ ಮಾಡ್ಕೊಬೇಕು. ನೆಕ್ಸ್ಟ್ ಏನು ಒಂದು ಚೈನು ಇಲ್ಲಿ ಬೀಡು ಒಂದು ಚೈನ್ ಇದೆ, ಅಲ್ಲಿಗೆ ನಾನು ಫೈನಲ್ ಆಗಿ 6ನೇ ಸಿಂಗಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾನು 5 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4 5. ಈ 5 ಚೈನ್ಸ್ ಬಂದು ನಾವು ಬೇಸ್ ಲೈನ್ ಆಗಿ ಹಾಕ್ಕೊಳ್ತಾ ಇದೀವಿ ಆರ್ಚ್ ಬರೋದಕ್ಕೋಸ್ಕರ. ಇಲ್ಲಿ ಏನು ನಾನು ಒಂದು ಚೈನು ಒಂದು ಬೀಡು ಒಂದು ಚೈನ್ ಹಾಕ್ಕೊಂಡಿದ್ದೀನಿ, ಆ ಗ್ಯಾಪ್ಗೆ ಅಲ್ಲಿ ಮೇಲೆ ಗೊತ್ತಾಗ್ತಿದೆ ಅನ್ನಿಸ್ತಿದೆ, ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 5 ಚೈನ್ಸ್ 1 2 3 4 5. ನೀವು ಬೇಕಂದರೆ ಥ್ರೆಡನ್ನು ಕಟ್ ಮಾಡಿ ಸ್ಟಾರ್ಟಿಂಗಿಂದನೂ ಸಹ ಹಾಕ್ಕೋಬೋದು, ಇಲ್ಲ ನೀವು ಇದೇ ರೀತಿ ಕಂಟಿನ್ಯೂಷನ್ ಮಾಡ್ಕೊಳ್ತೀವಿ ಅಂದರೆ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ರೀತಿಯಾಗಿ 5 ಚೈನ್ಸ್ ಹಾಕ್ಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಯಾವುದೇ ರೀತಿಯಾದರೂ ತೊಂದರೆ ಆಗೋದಿಲ್ಲ. ನೋಡಿ ಈ ರೀತಿಯಾಗಿ 5 ಚೈನ್ಸ್, ಇಲ್ಲಿ ಏನು ಸಿಂಗಲ್ ಚೈನ್ ಇರುತ್ತೆ ಬೀಡ್ ಆದಮೇಲೆ ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಸೆಕೆಂಡ್ ಬೇಸ್ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಎಲ್ಲ ಈ ರೀತಿಯಾಗಿ ನಾನು 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಫೈನಲ್ ಆಗಿ ಇಲ್ಲಿ ಲಾಕ್ ಮಾಡಿ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಸೈಡಿಂದ ಈ ರೀತಿಯಾಗಿ ಬರುತ್ತೆ, ಫ್ರಂಟ್ ಸೈಡಿಂದ ಈ ರೀತಿ ಬರುತ್ತೆ. ಬನ್ನಿ ಫೈನಲ್ ಸ್ಟೆಪ್ಪು ಆರ್ಚ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ. ಇಲ್ಲಿ ಏನು ಲಾಕ್ ಮಾಡಿದ್ದೆ ನಾನು ಆ ಲಾಕ್ ಹತ್ರನೇ ನಾನು ಥ್ರೆಡನ್ನು ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದ್ದಾದಮೇಲೆ ನಾನು 5 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4 5. ಹೀಗೆ 5 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ಸನ್ನು ಹಾಕ್ಕೊಂಡು ಇಲ್ಲೇನು ಲಾಕ್ ಮಾಡಿದ್ದೆ ಆ ಲಾಕ್ ಮೇಲೇ ನಾನು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಲಾಕನ್ನು ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿಗೆ ಒಂದು ನಾನು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ 5 ಚೈನ್ಸ್ ಅಷ್ಟು ಲೆಂತ್ ಬಂದರೆ ಕಂಬಗಳು ನೀಟಾಗಿ ಕೂರೋದಿಲ್ಲ, ಅದಕ್ಕೆ ಈ 5 ಚೈನ್ಸಲ್ಲಿ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಈಗ ನಾನು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಈ ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಮತ್ತು 2 ಲೂಪ್ಸ್ ಒಂದು ಮಾಡಿಕೊಂಡು ಈ ರೀತಿಯಾಗಿ ಒಂದು ಕಂಬ ಬರುತ್ತೆ. ಮತ್ತು ಈ ಮಾಡ್ಕೊಂಡಿದ್ದಾದಮೇಲೆ ನಾನೊಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿಕೊಂಡು ಮತ್ತು ಕ್ರೋಶ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ಸುತ್ತಕೊಂಡು ಈ 5 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು 9 ಕಂಬನ ಮಾಡ್ಕೊಳ್ತೀನಿ. ನೀವು ಡಬಲ್ ಕ್ರೋಶೆ ಮಾಡೋಕ್ಕೆ ಹೋದರೆ ಇಲ್ಲಿ ಪ್ಲೇಸಲ್ಲಿ, ಯಾಕಂದರೆ ಇಲ್ಲಿ ಲೆಂತ್ ತುಂಬ ಬರುತ್ತೆ, ಆಗ ಡಬಲ್ ಕ್ರೋಶೆ ಫುಲ್ಲು ಲೂಸ್ ಬರುತ್ತೆ, ಅವಾಗ ಏನು ಗೆಟಪ್ ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ನಾವು ಏನು ಆರ್ಚನ್ನು ಹಾಕ್ತೀವಿ ಅದನ್ನು ನಾವು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಬಳಸ್ಕೊಂಡಾಗ ಮಾತ್ರ ನೀಟಾಗಿ ಈ ರೀತಿಯಾಗಿ ಉದ್ದ ಬರುತ್ತೆ. ಇದೇ ರೀತಿ ಒಂದು ಕಂಬ ಮಾಡಿಕೊಂಡು ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದೇ ರೀತಿ ನಾವು ಈ 5 ಚೈನ್ಸ್ ಏನಿದೆ ಅದ್ರ ಪೂರ್ತಿನೂ ನಾವು ತ್ರಿಬಲ್ ಕ್ರೋಶೆ ಆರ್ಚನ್ನು ಮಾಡ್ಕೊಳ್ತಾ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ನಾನು ಈ ರೀತಿಯಾಗಿ 9 ಬೀಡು 10 ಕಂಬನ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ ಸ್ಟಾರ್ಟ್ ಮಾಡಿದ್ದೀನಲ್ವ, ಅದಕ್ಕೆ ಇಲ್ಲಿನೂ ಸಹ ಮತ್ತೆ ಇನ್ನೂ ಒಂದು ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆರ್ಚ್ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಈ ರೀತಿಯಾಗಿ ಬರಬೇಕಾದ್ರೆ ನೀವು 2 ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಈ ರೀತಿಯಾಗಿ ಬರಲ್ಲ. ಮತ್ತು ಕಂಟಿನ್ಯೂಯೇಷನ್ನು 5 ಚೈನ್ಸು ಕುಚ್ಚಿಗೆ ಗ್ಯಾಪ್ ಬಿಟ್ಕೊಂಡು ಮತ್ತೆ ನೆಕ್ಸ್ಟ್ 5 ಚೈನ್ಸಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದನೇ ನೆಕ್ಸ್ಟ್ 5 ಚೈನ್ಸ್ಗೆ ನಾವು ಈ ರೀತಿಯಾಗಿ ತ್ರಿಬಲ್ ಕ್ರೋಶೆ ಒಂದು ಬೀಡ್ ಹಾಕ್ಕೊಳ್ತಾ 10 ಕಂಬ ಮತ್ತು 9 ಬೀಡ್ ಹಾಕ್ಕೊಳ್ತಾ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಫೈನಲ್ ಫಿನಿಶಿಂಗ್ ಈ ರೀತಿಯಾಗಿ ಬರುತ್ತೆ. ನಾನು ಮಧ್ಯದಲ್ಲಿ ಅಲ್ಲಿ ಕುಚ್ಚು ಕಮ್ಮಿ ಬರೋದಕ್ಕೋಸ್ಕರ ನಾನೊಂದು ಲೀಫನ್ನು ಆ್ಯಡ್ ಮಾಡಿದ್ದೆ, ಅಷ್ಟು ಬಿಟ್ಟರೆ ಪೂರ್ತಿ ಎಲ್ಲ ನಾವು ಕುಚ್ಚನ್ನೇ ಕಟ್ಕೋಬೇಕು. ನಾನು 150 ಎಳೆ ಡಬಲ್ ಮಾಡಿದರೆ 300 ಎಳೆ ದಾರ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರಿದೇ ಒಂದು ಲೈಕ್ ಕೊಡಿ.
ಹಾಗೆ ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.